ಕೇರಳದಲ್ಲಿ ಮಾದಕ ವಸ್ತುಗಳ ಜಾಲದ ವಿರುದ್ಧ ಕಠಿಣ ಕ್ರಮ, 4,000ಕ್ಕೂ ಹೆಚ್ಚು ಮಂದಿ ಬಂಧನ. ಕೇರಳದಲ್ಲಿ ಮಾದಕ ವಸ್ತುಗಳ ಜಾಲದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ರಾಜ್ಯ ಪೊಲೀಸರು ಆಪರೇಷನ್ ದಿ ಹಂಟ್ ಎಂಬ ವಿಶೇಷ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಕಳೆದ 2 ವಾರಗಳಲ್ಲಿ 4,200ಕ್ಕೂ ಹೆಚ್ಚು ಮಂದಿಯನ್ನು ಬಂಧಿಸಲಾಗಿದ್ದು, ಇದರಲ್ಲಿ ಕರ್ನಾಟಕದವರೂ ಇದ್ದಾರೆ. ರಾಜ್ಯಗಳ ನಡುವಿನ ಪೊಲೀಸ್ ಸಹಕಾರದ ಪರಿಣಾಮವಾಗಿ 15 ಮಾದಕ ವಸ್ತುಗಳ ಸರಬರಾಜು ಕೇಂದ್ರಗಳನ್ನು ಪತ್ತೆ ಹಚ್ಚಲಾಗಿದೆ. ಮಾದಕ ವಸ್ತುಗಳ ಬಳಕೆಯಿಂದ ಕೇರಳದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಫೆಬ್ರವರಿ 22ರಿಂದ ರಾಜ್ಯ ಪೊಲೀಸರು ಆಪರೇಷನ್ ದಿ ಹಂಟ್ ಆರಂಭಿಸಿದ್ರು. ಈವರೆಗೆ 4,228 ಮಂದಿಯನ್ನು ಬಂಧಿಸಿ 4,081 ಪ್ರಕರಣಗಳನ್ನು ದಾಖಲಿಸಲಾಗಿದೆ. 1.43 ಕೆಜಿ ಎಂಡಿಎಂಎ ಮತ್ತು 185 ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಮಲಪ್ಪುರಂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಎಂಡಿಎಂಎ 594 ಗ್ರಾಂ ಪತ್ತೆಯಾಗಿದ್ದು, ಪಾಲಕ್ಕಾಡ್ನಲ್ಲಿ 195 ಗ್ರಾಂ, ವಯನಾಡ್ನಲ್ಲಿ 95 ಗ್ರಾಂ, ಕಾಸರಗೋಡ್ನಲ್ಲಿ 75 ಗ್ರಾಂ, ಎರ್ನಾಕುಳಂನಲ್ಲಿ 60 ಗ್ರಾಂ ಡ್ರಗ್ಸ್ ಜಾಲ ಪತ್ತೆಯಾಗಿದೆ. ಗಾಂಜಾ ಜಪ್ತಿಯಲ್ಲೂ ತ್ರಿಶೂರ್ನಲ್ಲಿ 34 ಕೆಜಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಶವಾಗಿದ್ದು, ಪಾಲಕ್ಕಾಡ್ನಲ್ಲಿ 59 ಕೆಜಿ ಹಾಗೂ ಮಲಪ್ಪುರಂನಲ್ಲಿ 16 ಕೆಜಿ ಕೂಡ ಈ ಪಟ್ಟಿಯಲ್ಲಿ ಮುಂದಿವೆ. ಇದರೊಂದಿಗೆ ಎಕ್ಸೈಸ್ ಇಲಾಖೆ ಆಪರೇಷನ್ ಕ್ಲೀನ್ ಸ್ಲೇಟ್ ಎಂಬ ಹೊಸ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಕೇವಲ 3 ದಿನಗಳಲ್ಲೇ 378 ಮಂದಿಯನ್ನು ಬಂಧಿಸಿ 77 ಕೆಜಿ ಗಾಂಜಾ ಮತ್ತು 1 ಕೆಜಿ ಎಂಡಿಎಂಎ ವಶಪಡಿಸಿಕೊಳ್ಳಲಾಗಿದೆ. ಈ ಕುರಿತು ಕೇರಳ ಪೊಲೀಸ್ ಎಡಿಜಿಪಿ ಮನೋಜ್ ಅಬ್ರಹಾಂ ಮಾತನಾಡಿದ್ದಾರೆ. ಕೇರಳಕ್ಕೆ ಮಾದಕ ವಸ್ತುಗಳನ್ನು ಪೂರೈಸುವ ಪ್ರಮುಖ ಜಾಲಗಳನ್ನು ದಕ್ಷಿಣ ಭಾರತದ ರಾಜ್ಯಗಳ ಪೊಲೀಸ್ ಇಲಾಖೆಗಳ ಸಹಯೋಗದಲ್ಲಿ ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಕರ್ನಾಟಕ ಮತ್ತು ಗೋವಾ ರಾಜ್ಯಗಳು ಸಿಂಥೆಟಿಕ್ ಡ್ರಗ್ ಸರಬರಾಜಿಗೆ ಪ್ರಮುಖ ಕೇಂದ್ರಗಳಾಗಿವೆ ಅಂತ ಅವರು ಹೇಳಿದ್ದಾರೆ. ಭಾನುವಾರ ವಯನಾಡಿನ ಮುತ್ತುಂಗದಲ್ಲಿ ಕರ್ನಾಟಕದ 3 ಸಹಿತ 4ರನ್ನು ಬಂಧಿಸಿ 17 ಗ್ರಾಂ ಹ್ಯಾಶಿಶ್ ಆಯಿಲ್ ಮತ್ತು ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಕೊಚ್ಚಿಯಲ್ಲಿ ಶನಿವಾರ ರಾತ್ರಿ ನಡೆದ ಪೊಲೀಸ್ ಕಾರ್ಯಾಚರಣೆಯಲ್ಲಿ 75 ಮಂದಿಯನ್ನು ಬಂಧಿಸಲಾಗಿದೆ. ಇಡುಕ್ಕಿ ಜಿಲ್ಲೆಯಲ್ಲಿ ಚಿತ್ರೀಕರಣಕ್ಕಾಗಿ ತೆರಳುತ್ತಾ ಇದ್ದ ಮೇಕಪ್ ಆರ್ಟಿಸ್ಟ್ ರಂಜಿತ್ ಗೋಪಿನಾಥ್ 45 ಗ್ರಾಂ ಹೈಬ್ರಿಡ್ ಗಾಂಜಾದೊಂದಿಗೆ ಎಕ್ಸೈಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಪತ್ತನಂತಿಟ್ಟ ಜಿಲ್ಲೆಯ ತಿರುವಲ್ಲಾದಲ್ಲಿ 10 ವರ್ಷದ ಮಗುವನ್ನ ಮಾದಕ ವಸ್ತು ಸಾಗಾಣಿಕೆಗಾಗಿ ಬಳಸ್ತಾ ಇದ್ದ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಆ ಮಗುವಿನ ಬೆನ್ನಿನ ಮೇಲ್ಭಾಗದಲ್ಲಿ ಅಂಟಿಸಿ ಎಂಡಿಎಂಎ ಕಳ್ಳ ಸಾಗಾಣಿಕೆಗೆ ಪ್ರಯತ್ನ ಮಾಡಲಾಗಿತ್ತು. ಕೋಯಿಕೋಡ್ನಲ್ಲಿ ಶನಿವಾರ ರಾತ್ರಿ 28 ವರ್ಷದ ಶಾನಿದ್ ಸಲೀಂ ಎಂಬಾತ ಪೊಲೀಸ್ ತಪಾಸಣೆಯಿಂದ ತಪ್ಪಿಸಿಕೊಳ್ಳೋಕೆ 2 ಪಾಕೆಟ್ ಎಂಡಿಎಂಎ ನುಂಗಿದ ಪರಿಣಾಮ ಮೃತಪಟ್ಟಿದ್ರು. ಮಾದಕ ವಸ್ತುಗಳ ಜಾಲವನ್ನು ನಿಯಂತ್ರಿಸುವ ಸಲುವಾಗಿ ಕೇರಳ ಪೊಲೀಸ್, ಎಕ್ಸೈಸ್ ಇಲಾಖೆ ಹಾಗೂ ದಕ್ಷಿಣ ಭಾರತದ ಇತರ ಪೊಲೀಸ್ ವಿಭಾಗಗಳು ಉನ್ನತ ಮಟ್ಟದ ಕಾರ್ಯಾಚರಣೆಗಳನ್ನು ಕೈಗೊಂಡಿವೆ. ಕೇರಳದಲ್ಲಿ ಭಾರೀ ಸಂಖ್ಯೆಯಲ್ಲಿ ಬಂಧನಗಳು ನಡೆಯುತ್ತಿರುವ ಜೊತೆಗೆ ಇತರ ರಾಜ್ಯಗಳಲ್ಲೂ ಮಾದಕ ವಸ್ತುಗಳ ಪ್ರಮುಖ ಕೇಂದ್ರಗಳನ್ನು ಪತ್ತೆ ಹಚ್ಚುವ ಪ್ರಯತ್ನ ನಡೆಯುತ್ತಿದೆ. ಕೇರಳದಲ್ಲಿ ಕಳೆದ ವರ್ಷ ಅಂದರೆ 2024ರಲ್ಲಿ 24,000ಕ್ಕೂ ಹೆಚ್ಚು ಮಂದಿಯನ್ನ ಮಾದಕ ವಸ್ತುಗಳ ಸಂಬಂಧ ಬಂಧಿಸಲಾಗಿತ್ತು. ರಾಜ್ಯದ ಮಾಹಿತಿ ಆಧಾರದಲ್ಲಿ ಇತರ ರಾಜ್ಯಗಳಲ್ಲೂ ಮಹತ್ವದ ಬಂಧನಗಳು ನಡೆದಿವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಂದ ದೊಡ್ಡ ಪ್ರಮಾಣದಲ್ಲಿ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ. ಕೇರಳದ ಮಾದಕ ವಸ್ತು ನಿಯಂತ್ರಣದ ಕಾರ್ಯಾಚರಣೆಗಳ ಕುರಿತು ಎಕ್ಸೈಸ್ ಇಲಾಖೆಯ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಶ್ನೆಗಳು ಕೇಳಿ ಬಂದಿವೆ. ಪ್ರತಿಪಕ್ಷ ನಾಯಕ ವಿಡಿ ಸತೀಶನ್ ಎಕ್ಸೈಸ್ ಇಲಾಖೆಯ ಸಾಮರ್ಥ್ಯವನ್ನು ಪ್ರಶ್ನಿಸಿ ಅವರಿಂದ ಎನ್ಫೋರ್ಸ್ಮೆಂಟ್ ಅಧಿಕಾರವನ್ನು ಕಿತ್ತುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಎಕ್ಸೈಸ್ ಇಲಾಖೆಗೆ ಡ್ರಗ್ ಮಾಫಿಯಾ ವಿರುದ್ಧ ಹೋರಾಡೋಕೆ ಅಗತ್ಯ ತಾಂತ್ರಿಕ ಸಾಮರ್ಥ್ಯ ಇಲ್ಲ. ಅವರಿಂದ ಈ ಜವಾಬ್ದಾರಿಯನ್ನು ತೆರವುಗೊಳಿಸಿ ಪೊಲೀಸರಿಗೆ ಶಕ್ತಿ ನೀಡಬೇಕಾಗಿದೆ ಅಂತ ಅವರು ಹೇಳಿದ್ದಾರೆ. ಕೇರಳದಲ್ಲಿ ಮಾದಕ ವಸ್ತುಗಳ ಜಾಲದ ವಿರುದ್ಧ ಕಠಿಣ ಕ್ರಮಗಳು ಮುಂದುವರಿತಿವೆ. ಈ ಕ್ರಮಗಳು ಕೇರಳ ಮಾತ್ರವಲ್ಲ, ಇಡೀ ದೇಶದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಇನ್ನಷ್ಟು ಬಂಧನ ಹಾಗೂ ಡ್ರಗ್ಸ್ ವಶಪಡಿಸುವ ಕಾರ್ಯಾಚರಣೆಗಳು ಮುಂದಿನ ದಿನಗಳಲ್ಲಿ ನಡೆಯಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.